ಮಹರ್ಷಿ ವಸಿಷ್ಠರು ಆದರ್ಶ ಗುರುಗಳು. ಮಕ್ಕಳನ್ನು ಅತಿ ಮುದ್ದಿನಿಂದ ಬೆಳೆಸಿರಲಿಲ್ಲ. ಅವರು ಮತ್ತಷ್ಟು ದೊಡ್ಡವರಾದ ನಂತರ ಅವರನ್ನು ಮಹರ್ಷಿ ವಸಿಷ್ಠರ ಆಶ್ರಮಕ್ಕೆ ಕಳುಹಿಸಿಕೊಡಲಾಯಿತು. ಮಹರ್ಷಿ ವರೇಣ್ಯರು ತಮ್ಮ ಪತ್ನಿ ಅರುಂಧತಿ ಹಾಗೂ ತಮ್ಮ ಶಿಷ್ಯರೊಡನೆ ಆಶ್ರಮದಲ್ಲಿ ನೆಲೆಸಿದ್ದರು. ರಾಜಕುಮಾರರು ಸಹ ಸಾಮಾನ್ಯ ವಿದ್ಯಾರ್ಥಿಗಳಂತೆಯೇ ಗುರುಗಳ ಸೇವೆಯನ್ನು ಮಾಡಬೇಕಿತ್ತು. 4 ರಾಜಕುಮಾರರು ಬುದ್ಧಿಶಾಲಿಗಳಾಗಿದ್ದುದರಿಂದ ಧರ್ಮಗ್ರಂಥಗಳು ಹಾಗೂ ರಾಜ್ಯಭಾರ ಕೌಶಲಗಳಲ್ಲಿ ಬಹುಬೇಗನೆ ನಿಷ್ಣಾತರಾದರು. ವಸಿಷ್ಠರು ಪರಿಪೂರ್ಣ ಬೋಧಕರಾಗಿದ್ದಂತೆಯೇ ಅಪಾರ ಮಾನವೀಯತೆಯನ್ನು ಉಳ್ಳವರಾಗಿದ್ದರು. ಅವರದು ಶುದ್ಧ ಹೃದಯ. ಅಲ್ಲಿ ಕೋಪಕ್ಕೆ ಕಿಂಚಿತ್ತೂ ಅವಕಾಶವಿರಲಿಲ್ಲ. ಅವರಿಗೆ ತೊಂದರೆ ಕೊಟ್ಟವರ ವಿರುದ್ಧವೂ ಅವರು ವ್ಯಾಘ್ರ ಭಾವವನ್ನು ತಾಳುತ್ತಿರಲಿಲ್ಲ. ಒಮ್ಮೆ ಮಹರ್ಷಿ ವಿಶ್ವಾಮಿತ್ರರು ಕೋಪದ ಭರದಲ್ಲಿ ವಸಿಷ್ಠರ ಎಲ್ಲ ಪುತ್ರರನ್ನು ವಧಿಸಿದ್ದರು. ಆದರೆ ವಸಿಷ್ಠರು ವಿಶ್ವಾಮಿತ್ರರ ಕುರಿತು ಒಳ್ಳೆಯ ಮಾತುಗಳನ್ನೇ ಆಡಿದ್ದರು. ವಿಶ್ವಾಮಿತ್ರರಿಗೆ ಇದು ತಿಳಿದಾಗ ಅವರು ವಸಿಷ್ಠರ ನಿಷ್ಠ ಗೆಳೆಯರಾದರು. ರಾಜಕುಮಾರರಿಗೆ ಒಳ್ಳೆಯ ನಡವಳಿಕೆಗಳನ್ನು ಬೋಧಿಸಿದ ವಸಿಷ್ಠರು ರಾಜನು ಪ್ರಜೆಗಳೊಡನೆ ವ್ಯವಹರಿಸುವಾಗ ಅವನಿಂದ ಏನೇನನ್ನು ನಿರೀಕ್ಷಿಸಲಾಗುತ್ತದೆ ಎಂಬುದನ್ನು ಮನದಟ್ಟು ಮಾಡಿಸಿದರು. ಶಿಸ್ತಿನ, ಉತ್ತಮ ನಡವಳಿಕೆಯ, ಸತ್ಯವನ್ನು ಪಾಲಿಸುವ ಮನುಷ್ಯರಾಗುವುದು ಘನತೆಯ ವಿಷಯ ಎಂದು ತಿಳಿಸಿಕೊಟ್ಟರು.